ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲಾಗಿ ಬ್ಯಾಚುಲರ್ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಸುಲಭ, ಬೇಳೆ ಬೇಯಿಸೋದು ಬೇಡ, ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ, ಫಟಾಫಟ್ ಅಂತ ಬೇಗ ರೆಡಿ ಮಾಡ್ಕೊಳ್ಳೋಂಥ ರಸಮ್ ಇದು. ಅದಕ್ಕೆ ಇದನ್ನು ಬ್ಯಾಚುಲರ್ ರಸಮ್ ಅಂತ ಹೇಳೋದು. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಾ. 2-3 ಟೊಮೆಟೊನ ಸ್ವಲ್ಪ ದೊಡ್ಡ ಹೋಳಾಗೆ ಹೆಚ್ಕೋಬೇಕು. ಆಮೇಲೆ 1 ಇಂಚ್ ಶುಂಠಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಟೊಮೆಟೊ, ಶುಂಠಿ ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಖಾರಕ್ಕೆ 2-3 ಮೆಣಸಿನ್ಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ಲೇವರ್ಗೋಸ್ಕರ 2 ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ, ಜೀರಿಗೆ 1 ಟೀ ಸ್ಪೂನು, ಮೆಣಸು 1 ಟೀ ಸ್ಪೂನು, 1/4 ಟೀ ಸ್ಪೂನಷ್ಟು ಇಂಗು, ಒಂದು ಸಣ್ಣ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣ ನೆನೆಸ್ಬಿಟ್ಟು ರಸ ತೆಗೆದು ಅದೊಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಈಗ ರುಬ್ದಂಥ ಮಸಾಲಾನ ಮತ್ತು ನಾವು ಬಾಣಲೆಗೆ ಹಾಕಿ ಕುದಿಸ್ಬೇಕಾಗತ್ತೆ. ಅದಕ್ಕೆ ಮುಂಚೆ ಬಾಣಲೆಯಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ ಒಗ್ಗರಣೆ ಕೊಟ್ಟು, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ರುಬ್ದಂಥ ಮಸಾಲಾನ ಹಾಕಿ, ಮಿಕ್ಸಿ ಜಾರಲ್ಲೂ ಇರೋಂಥದ್ದಕ್ಕೆ ಸ್ವಲ್ಪ ನೀರು ಸೇರಿಸಿ ಬಾಣಲೆಗೆ ಹಾಕ್ಕೊಳ್ಳಿ. ಆಮೇಲೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ 1-2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ಕೋಬೇಕಾಗತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸೇರ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ. ಆ್ಯಸ್ ಯೂಶುವಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಒಂದು 5 ನಿಮಿಷನಾದರೂ ಕುದಿಸ್ಬೇಕಾಗತ್ತೆ. ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸೂಪರಾದ ರುಚಿಯಾದ ಇನ್ಸ್ಟೆಂಟ್ ಬ್ಯಾಚುಲರ್ ರಸಮ್ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡು ಒಂದು ಸ್ವಲ್ಪ ಹಪ್ಪಳ, ಸಂಡಿಗೆ ಯಾವ್ದಾರಿದ್ರೆ ಕರ್ಕೊಂಡು ಒಂದೇ ಒಂದು ಸಿಂಪಲಾದ ಪಲ್ಯ ಮಾಡಿಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಬಡಿಸ್ತಾ ಇದ್ದೀನಿ ನೋಡಿ. ನಾನಿವತ್ತು ರಾಜ್ಮುಡಿ ಅನ್ನ ಮಾಡ್ಕೊಂಡಿದ್ದೀನಿ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ಇನ್ಸ್ಟೆಂಟ್ ಬ್ಯಾಚುಲರ್ ರಸಮ್ನ ಹಪ್ಪಳ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆಗುತ್ತೆ.